ರಜತ್ತು ನಾನು ಬಂದಾದ್ಮೇಲೆ ನೀನು ಕ್ಯಾಪ್ಟನ್ಸಿಟಿ ಬರೋಕ್ಕೆ ಬಂದಿಲ್ಲ, ನೀನು ನಾನು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತಾನೆ. ನೀನು 50 ಇಯರ್ಸ್ ಆದಮೇಲೆ ನೀನು ಬಂದಿದ್ದು, ಅದ್ರ ಮುಂಚೆ ಕ್ಯಾಪ್ಟನ್ಸಿಟಿಲಿ ಮಂಜಾನೆ ಇದ್ದರು. ಹೋಗ್ಬಿಟ್ಟು ಒಂದ್ಸರಿ ಬಿಗ್ ಬಾಸ್ ಮುಗಿಸೋ ಬತ್ತೀರ, ಹೋಗ್ಬಿಟ್ಟು ಹಾಕೊಂಡು ನೋಡು, ಸರಿನಾ? ಕುಗ್ಸ್ತೀನಿ ನಾನು ಬಂದಾದ್ಮೇಲೆ ನೀನು ಜೀರೋ ಆಗಿದ್ದು ಅಂತ ಹೇಳ್ತೀಯಲ್ಲ, ಮೈಂಡ್ ಅಪ್ಸೆಟ್ ಆಗಿತ್ತು. ಜೀರೋ ಆದ, ತಿರ್ಗಾ ಬಂದವನೇ ನಡೆಸ್ತಾವನೆ ತಾನೆ, ದಾಯೇನ ಆಡ್ತಾವನ್ ತಾನೆ. ನೀನು ಕ್ಯಾಪ್ಟನ್ಸಿಟಿ ಆಗ್ಬಿಟ್ಟು ಉಸ್ತುವಾರಿ ತಗೊಂಡಲ್ಲ, ಏನು ಕಿತ್ತು ಗುಡ್ಡೆ ಹಾಕಿದ್ಯಾ ರಜತ್? ನೀನೇನೋ ಕಿತ್ತು ಗುಡ್ಡೆ ಹಾಕಿದ್ಯಾ ನೀನು ಗುಡ್ಡೆ ಹಾಕಿದ್ರು, ಗುಡ್ಡೆ ಹಾಕಿದ್ರು ನಾವೆಲ್ಲ ನೋಡಿಲ್ವಾ? ನಾನು ನೋಡಿ ನೀನು ಬಣ್ಣ ಮೇಲೆ ನೀನು ಯಾಕೆ ಪ್ಯಾಂಟ್ರ ತೊಡೆ ತರ್ತೀರಲ್ಲಿ, ಆ ತೊಡೆ ಕರೆಕ್ಟಾಗಿ 1 ಅವರ್ 2 ಅವರ್ ನೀನು ಕುತ್ಕೊಳ್ಳೋಕ್ಕಾಗಲ್ಲ ನಿನ್ನ ಕೈಲಿ ರಜತ್. ತೊಡೆ ತಟ್ಟೋದಲ್ಲ, ತಟ್ಟೋ ಮುಂಚೆ ಅದೇ ಥರ ಆಡಬೇಕು ಗೇಮ್. ಉಸ್ತುವಾರಿ ಕ್ಯಾಪ್ಟನ್ಸಿಟಿ ನಡೆಸ್ಬೇಕು, ಸರಿನಾ? ನಿಮ್ಮನ್ನೆಲ್ಲ ಬಿಗ್ ಬಾಸ್ ಕರ್ಕೊಂಡವ್ರಲ್ಲ, ಬಿಗ್ ಬಾಸ್ಗೆ ಏನು ಹೇಳ್ಬೇಕಂತಲೇ ಗೊತ್ತಾಯ್ತಲ್ಲ. ಹೋದ ವರ್ಷ ಇತ್ತು ಗೊತ್ತಾ ಬಿಗ್ ಬಾಸು, ನಮ್ಮನ ಅದು ಗುರು ಬಿಗ್ ಬಾಸ್ ಅಂದರೆ ಕಡಕ್ಕಾಗಿದ್ದು ಬಿಗ್ ಬಾಸು. ಈ ಸತಿ ಇವ್ನು ರಜಾತಿನ ಏನು ಕಳಿಸಿರಿ ಸುಮ್ಮನೆ ಡಮ್ಮಿ ಟೀಮ್ನ ಅವಲ್ಲ ಅದೇ ಹೇಳ್ತಾ ಇಲ್ವಾ, ಯಾರ ಖಾಲಿ ಪೋಲಿ ನನ್ನ ಮಕ್ಕಳು ಹೋಗಿ ಅಂತ ಅನ್ನೋದಷ್ಟೇ, ಸರಿನಾ? ಅಲ್ಲಿ ಹುಡುಗಿರ್ತಾವಲ್ಲ, ನೀನು ಅವ್ರತಾವಲ್ಲ ಮಾತಾಡೋಕ್ಕಾಗಲ್ವಲ್ಲ, ಸರಿನಾ? ಇಲ್ಲಿ ನೇಮ್ ಮಾಡ್ಕೊಳಕ್ಕೆ ಬಂದಿದ್ದೆ ಅಷ್ಟೇ. ನೀನು ಎಷ್ಟೇ ನೇಮ್ ಮಾಡ್ದೂ ನಮಗೆ ಐ ಡೋಂಟ್ ಕೇರ್. ಮಂಜಣ್ಣ ನೀನು ಆಡ್ತಾ ಇದೆಯಾ, ನಿನ್ನ ಪಾಡು ನೀನು ಆಡು. ಈ ಖಾಲಿ ಪೋಲಿ ರಜಾದ್ ಗೀತದಗೆಲ್ಲ ಹೆದರ್ಕೋಬೇಡ ನೀನು. ಕಪ್ಪು ಯಾವೊಂದಾರ ಆಗಿರಲಿ, ಹೊಡೆಯೋ ನೀನಾಗಿರ್ಬೇಕಷ್ಟೇ, ಸರಿನಾ? ಜೈ ಡಿ ಬಾಸ್. ಒಂದು ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಟ್ಟಿದ್ ಕೂಡ ನೀನ್ ಕಿತ್ಕೋತು. ಹೌದು, ನಿನಗೆ ನಾಮಿನೇಷನ್ ಮಾಡಿದ್ರೆ ಕಿತ್ಕೊಳ್ಳುತ್ತೆ, ಕಳಪೆ ಕೊಟ್ಟರೆ ಕಿತ್ಕೊಳ್ಳುತ್ತೆ ನಿನ್ಗೆ. ಕೇಳು, ಇವತ್ತು ಹೋಗ್ತೀನೋ ನಾಳೆ ಹೋಗ್ತೀನೋ ಅನ್ನೋ ಇದ್ರಲ್ಲಿದ್ಯಾ?